ಹಾಸ್ಪಿಟ್ಲಿಂದ ಸೀದಾ ಹೊರಟೆ ಹಾಸ್ಟೆಲ್ ಕಡೆ ಹೋಗೋಣ ಅಂತ. ಇವತ್ತು ನಾನು ಒಬ್ಬಳೇ, ಅವರಿಬ್ಬರು ಅಲ್ಲೇ ಊರಿಗೆ ಹೋಗ್ಬಿಟ್ಟು ಮಧ್ಯಾಹ್ನನೇ ಹಾಫ್ ಡೇ ಲೀವ್ ತೊಗೊಂಡು ನಾನು ಸೀದಾ ಬಂದೆ ಹಾಸ್ಟೆಲ್ಗೆ. ಲಿಫ್ಟಲ್ಲಿ ಮೇಲೆ ಹೋಗೋಣ ಅಂತ. ಲಿಫ್ಟಲ್ಲಿ ಮೇಲೆ ಅಂದರೆ ಫುಲ್ ಮೇಲೆ ಅಲ್ಲ, 5th ಫ್ಲೋರಿಗೆ ಹೋಗೋಣ ಅಂತ ಹೋದೆ. ಇನ್ನೇನು ಸ್ಟೆಪ್ಸ್ ಯಾರು ಹತ್ಕೊಂಡು ಹೋಗ್ತಾರೆ, ಫಸ್ಟೇ ಸಾಕಾಗಿರುತ್ತೆ ಅಂತ ಅಲ್ಲಿ ಲಿಫ್ಟಲ್ಲೇ ಹೋದೆ. ಮೇಲೆ ಹೋಗಿದ ತಕ್ಷಣ ಇನ್ನೇನು ರೂಮಿಗೆ ಹೋದೆ. ಎಲ್ಲ ಮಲಿಕೊಂಡಿದ್ರು, ನೈಟ್ ಶಿಫ್ಟ್ ಎಲ್ಲ ಮುಗಿಸ್ಕೊಬಂದು ಕೆಲವರು. ನಾನು ಬಟ್ಟೆ ಬೇರೆ ಹೋಗಿಬಿತ್ತು, ಅಲ್ಲೇ 2 ವೀಕ್ಸ್ ಆಗಿತ್ತು ಬಟ್ಟೆ ಅಂತ. ಎಷ್ಟು ದಿವಸ ಆದರೂ ನಾವೇ ಹೋಗಿಬೇಕಲ್ಲ ಅಂದ್ಕೊಂಡು ನಾನೇ ಮನಸ್ಸಲ್ಲಿ ಸೀದಾ ಓದೆ ಟೆರೆಸ್ ಮೇಲೆ ಬಟ್ಟೆ ಒಗ್ಯೋಣ ಅಂತ ಬಕೆಟ್ಗೆಲ್ಲ ಬಟ್ಟೆ ಹಾಕ್ಕೊಂಡು. ಅಲ್ಲಿ ನೋಡಿದ್ರೆ ಯಾರು ಏನು ಬಟ್ಟೆ ಏನು ಒಗಿತಿರ್ಲಿಲ್ಲ, ನಾನು ಒಬ್ಬಳೇ. ಬಿಸಿಲು ಬೇರೆ ಇತ್ತು ಜಾಸ್ತಿ. ಇನ್ನೇನು ಮಾಡೋದು, ಬಿಸಿಲು ಕಡೆ ಬೀಳ್ದಲ್ಲೇ ಇರೋ ಕಲ್ಲನ್ನ ಚೂಸ್ ಮಾಡಿಕೊಂಡು ಬೇಗ ಬಕೆಟ್ಗೆಲ್ಲ ಸೊಪ್ಪಿನ ಪುಡಿ ಹಾಕಿ ನೀರು ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಟ್ಟೆ ನೆನೆ ಹಾಕಿ ಬಟ್ಟೆ ಒಗೆಯೋಕ್ಕೆ ನಿಂತ್ಕೊಂಡೆ. ಒಂದೇ ಬಕೆಟ್ ಫುಲ್ ತುಂಬೋಗಿತ್ತು. ಆ ಬಟ್ಟೆ ಎಲ್ಲ ಹೆಂಗೆ ಒಗೆಯೋದು ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಏನು ಮಾಡೋದು, ಆದರೆ ಒಗಿಲೇಬೇಕಲ್ಲ, ನಾನೇ ಮಾಡ್ಕೊಂಡಿದ್ದು ತಪ್ಪು. ವೀಕ್ಲಿ ಒಗೆಯೋದು ಬಂದು 2 ವೀಕ್ಸ್ ಇಂದು ಬಟ್ಟೆ ಅಷ್ಟಿತ್ತು. ಅಂತೂ ಇಂತೂ ಬಟ್ಟೆ ಎಲ್ಲ ಒಗ್ದಿದ್ದಾಯಿತು. ಜಾಲಿಸ್ಕೊಂಡು ಎಲ್ಲ ಇಂಟ್ಕೊಂಡು ಕೆಳಗಡೆ ತೊಗೊಂಡು ಹೊರಟೆ. ನೆನೆ ಹಾಕೋಣ ಅಂತ ಅಲ್ಲ, ಒಣಗಾಕೋಣ ಅಂತ. ಇನ್ನೇನೆಲ್ಲ ಬಟ್ಟೆ ಎಲ್ಲ ಒಣಗಾಕಿ ಕ್ಲಿಬ್ಬೆಲ್ಲ ಹಾಕಿ ಬಂದೆ. ಇನ್ನೇನು ರೂಮೊಳಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಕೆಟೆಲ್ಲ ತೊಗೊಂಡು ರೂಮೊಳಗೆ ಹೋಗಿ ಸೂರ್ಯ ಅಷ್ಟೊತ್ತು ಕಾಲೇ ಮುಳುಗ್ತಿತ್ತು, ಅದಕ್ಕೆ ಬಾಯಿ ಹೇಳೋಣ ಅಂದ್ಕೊಂಡೆ. ಸೂರ್ಯಂಗೆ ಸೀದಾ ಬಾಯ್ ಅಂತ ಹೇಳ್ಬಿಟ್ಟು ನಾನು ಬಂದೆ ರೂಮಿಗೆ. ಕೆಚಪ್ ಇತ್ತು ಒಂದೇ ಒಂದು, ಕೆಚಪ್ ತಿಂದ್ಬಿಟ್ಟು ಮಲಿಕೊಂಡೆ.